ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇದು ಸಂಡೇ ವ್ಲಾಗ್ ಆಗಿರುತ್ತೆ, ಓಕೆನಾ. ನಮಗೆ ಏನಾದರೂ ಸಿಕ್ತಾಗೆಲ್ಲ ನೈಟ್ ಟೈಮು ಅಥವಾ ಈವ್ನಿಂಗ್ ಟೈಮು ಹೊರಗಡೆ ಹೋಗ್ಬಿಟ್ಟು ಏನಾದರೂ ತಿಂದ್ಕೊಂಡು ಅಥವಾ ಶಾಪಿಂಗ್ ಮಾಡ್ಕೊಂಡು ಬರ್ತಾ ಇರ್ತೀವಿ. ಇದು ಕಾಮನ್ ನಮಗೆ. ಸೊ ಹಾಗಾಗಿ ಇವತ್ತು ಕೂಡ ಹೊರಗಡೆ ಹೊರಟಿದ್ವಿ. ಎಕ್ಸ್ಪೆಷಲಿ ಲಿಶಾಂತ್ಗೆ ಸ್ಲಿಪ್ಪರ್ ತೊಗೊಳ್ಬೇಕು ಅಂತಲೇ ನಾವು ಇವತ್ತು ಹೊರಟಿದ್ದು. ವಿಡಿಯೋನ ಕೊನೆವರೆಗೂ ನೋಡಿ. ನಾವು ಹೋಯ್ತಾ ಇದ್ದೀವಿ. ನಾನು ಗೊತ್ತಿರ್ಲಿಲ್ವೇನೋ. ಬೇಡವಾ ನಾನು ಬರೋದು? ಓಕೆ, ಬಾಯ್ ಲಿಶು, ಬಾಯ್. ಮತ್ತೆ ಬೇಡ ಅಂದೆ. ಬರ್ತಾ ಇದ್ದೀನಿ. ಇದು ಶರ್ಟು ಓಪನ್ ಮಾಡಿ ತೊಳ್ಬೋದು. ಡಬಲ್ ಸೋಲ್ ಬರುತ್ತೆ ನಿಮಗೆ. ಚೆನ್ನಾಗಿದೆಯಾ ಲಿಶು? ಬೇರೆ ನೋಡ್ತಾ ಇರಿ ಸರ್, ಸಿಗ್ತಾ ಇರ್ತವೆ. ಹೊರಗಡೆ 915 ರೂಪಾಯಿ 3 ಸೆಟ್. ನಿಶಾಂತ್ಗೆ ಇದು ಕ್ರಾಕ್ಸು ಎಲ್ಲ ಕಮ್ಮಿನೇ ಹಾಕಿದ್ದೀನಿ. ಮತ್ತೆ ಎಲ್ಲ ಶಾಪಿಂಗ್ ಮಾಡ್ತಾ ಫುಲ್ಲು ಲೇಟ್ ಆಗೋಗಿತ್ತು. ಸೊ ಹಾಗಾಗಿ ರಿಟರ್ನ್ ಇನ್ನೇನು ತೊಗೊಳೋದು ಅಂಥದ್ದೇನು ಇರಲಿಲ್ಲ. ಸೊ ಸ್ಲಿಪ್ಪರ್ ತೊಗೊಂಡು ನೆಕ್ಸ್ಟು ನಾವು ಹೊರಟಿದ್ದೆ ಗೋಬಿ ಏನಾದರೂ ತಿನ್ಕೊಂಡು ಬರೋಣ ಅಂತ. ಗೋಬಿನ ಪಾರ್ಸಲ್ ತೊಗೊಂಡು ಮನೆ ಕಡೆ ಹೊರಟ್ವಿ. ಇವಾಗ ಜಸ್ಟ್ ಮನೆಗೆ ಬಂದೆ ಗೈಸ್. ಸೊ ಗೋಬಿ ತೊಗೊಂಡು ಬಂದಿದ್ದೆ, ಗೋಬಿ ತಿಂತಾಯಿದ್ದೀನಿ. ಸೊ ಅಡುಗೆಗೆ ಇವತ್ತು ಏನು ಸ್ಪೆಷಲ್ ಅಂತ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸಕ್ಕತ್ತಾಗಿರುತ್ತೆ, ನೀವು ಟ್ರೈ ಮಾಡಿ ಮನೇಲಿ. ಹೆಲ್ತ್ಗೆ ಒಳ್ಳೆಯದು ಲಿವರ್ ಮತ್ತು ಗುಂಡ್ಕಾಯಿ. ಸೊ ಅದ್ರ ರೆಸಿಪಿ ಇವಾಗ ಮಾಡ್ತಾಯಿದ್ದೀನಿ. ಸೊ ಸೇವ್ ಮಾಡಿಕೊಂಡು ನೀವು ಕೂಡ ಅದನ್ನು ಟ್ರೈ ಮಾಡಿ. ನಿಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನಾನು ಯಾವ ರೀತಿ ಮಾಡ್ತಿದ್ದೀನೋ ಅದೇ ರೀತಿಯೇ ಮಾಡಿ, ಅಲ್ಟಿಮೇಟ್ ಆಗಿರುತ್ತೆ. ಸ್ವಲ್ಪ ಸುಧಾರಿಸ್ಕೊಳ್ತೀನಿ, ಸುಸ್ತಾಗ್ಬಿಟ್ಟಿದೆ. ಲಿಶಾಂತ್ಗೆ ಸ್ಲಿಪ್ಪರ್ಸ್ನ ಹುಡುಕಿ ಅದೆಷ್ಟು ದಿನ ಆಗೋಗಿತ್ತೋ. ಮತ್ತೆ ಇವತ್ತೊಂದು ರೌಂಡ್ ಹೋಗಿದ್ವಿ. ಸ್ಲಿಪ್ಪರು ಧಾರಾವಾರಿ ಸ್ಲಿಪ್ಪರ್ ತಂದಿದ್ದೆ ಅವರಿಗೆ. ಆಯಿತು, ನಡಿ ಟಿ ವಿ ನೋಡೋಣ. ಸ್ವಲ್ಪ ಹೊತ್ತು ಕೂತ್ಕೊಂಡು ಅದಾದಮೇಲೆ ಅಡುಗೆಗೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಸೊ ಇತ್ತೀಚೆಗೆ ನನಗಂತೂ ಲಿವರ್ ಮತ್ತು ಗುಂಡ್ಕಾಯಿ ಪಲ್ಯ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದೆ. ಸೊ ಅದಕ್ಕೆ ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ಓಕೆನಾ. ಮೊದಲಿಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಅದ್ರ ಜೊತೆ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಬಟರ್ ಕೂಡ ಯೂಸ್ ಮಾಡ್ಕೊಳ್ಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಅದಾದಮೇಲೆ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೆ. ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡೆ. ಕರಿಬೇವಿನ ಸೊಪ್ಪಿಲ್ಲ ಅಂತಂದ್ರೂ ಪರವಾಗಿಲ್ಲ. ನೆಕ್ಸ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ, 1 ಟೇಬಲ್ ಸ್ಪೂನು. ನಾನು ಆಲ್ಮೋಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಮನೇಲೇ ಮಾಡ್ಕೊಳ್ಳೋದು. ಆದಷ್ಟು ಫ್ರೆಶ್ ಆಗಿರೋದನ್ನ ಯೂಸ್ ಮಾಡಬೇಕಲ್ವ. ಸೊ ಹೊರಗಡೆ ನನಗೆ ಅದೇನೋ ಪ್ಯಾಕೆಟಲ್ಲಿ ತರೋದು ನನಗೆ ಇಷ್ಟನೇ ಆಗೋದಿಲ್ಲ, ಅದು ಪೇಸ್ಟು. ಸೊ ಹಾಗಾಗಿ ನಾನು ಮನೇಲೇ ಫ್ರೆಶ್ಶಾಗಿ ಮಾಡ್ಕೊಳ್ತಾ ಇರ್ತೀನಿ. ನೆಕ್ಸ್ಟು ನಾನಿಲ್ಲಿ ಒಂದು ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ ಟೊಮ್ಯಾಟೊ. ಸೊ ನೆಕ್ಸ್ಟು ನಾನಿಲ್ಲಿ ಗುಂಡ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಬೇಕಾದರೆ ಅದು ದಪ್ಪ ಏನಿರುತ್ತೆ ಅದೇ ರೀತಿಯೇ ಹಾಕ್ಕೊಳ್ಬೋದು, ಇಲ್ಲಾಂದರೆ ಈ ರೀತಿ ಸಣ್ಣದಾಗೂ ಕಟ್ ಮಾಡ್ಕೊಂಡು ಹಾಕ್ಕೊಬೋದು. ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಏನು ಗೊತ್ತಾ, ಅದು ನಿಮಗೆ ಪ್ರತಿಯೊಂದು ಬೈಟಲ್ಲೂ ಸಿಗ್ತಾ ಇರುತ್ತೆ. ಹಾಗಾಗಿ ನಾನು ಈ ರೀತಿ ಕಟ್ ಮಾಡಿ ಮಾಡ್ಕೊಳ್ತಾ ಇರೋದು. ಗುಂಡ್ಕಾಯಿ ಫುಲ್ಲು ಅದು ನೀರು ಬಿಟ್ಕೊಳ್ಬೇಕು, ಚಿಕನಲ್ಲಿ ಏನಿರುತ್ತೆ ಅದು. ಸೊ ಆ ನೀರೆಲ್ಲ ಬಿಟ್ಕೊಳ್ಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿದ್ರೆ ಅದು ಫುಲ್ ನೀರು ಬಿಟ್ಕೊಳ್ಳುತ್ತೆ. ಈ ಈಲಿ ಏನಿರುತ್ತೆ ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದ್ರ ಜೊತೆಗೆ ನಾನು ಇದು ಕೋಳಿದು ಏನು ಫ್ಯಾಟ್ ಇರುತ್ತೆ ಅದನ್ನು ಎರಡನ್ನೂ ಜೊತೆಗೆ ಮಿಕ್ಸ್ ಮಾಡಿ ನಾನು ಫ್ರೈ ಮಾಡ್ಕೊಳ್ತೀನಿ. ಸೊ ನೀರು ಚೆನ್ನಾಗಿ ಬಿಟ್ಕೊಳ್ಳಿ ಅಂತ ಅವಾಗವಾಗ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡ್ಕೊಬಿಡುತ್ತೆ. ನೋಡ್ತಾ ಇದ್ದೀರಲ್ವ, ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಚಿಕನ್ದೇನೆ.
ಸೊ ನೆಕ್ಸ್ಟು ನಾನಿಲ್ಲಿ ಲಿವರ್ ಮತ್ತು ಆ ಫ್ಯಾಟ್ ಏನಿರುತ್ತೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೆಸಿಪಿನ ನನಗೆ ಮಹಿ ಹೇಳ್ಕೊಟ್ಟಿದ್ದು. ನಾನು ಇದನ್ನು ಈಲಿ ಗುಂಡ್ಕಾಯಿ ಅಂದರೆ ನನಗೆ ಆಗ್ತಾನೇ ಇರಲಿಲ್ಲ. ನಾನು ಹೇಟ್ ಮಾಡ್ತಾಯಿದ್ದೆ. ನನ್ನ ತಟ್ಟೆಗೆ ಏನಾದರೂ ಈಲಿ ಅಥವಾ ಗುಂಡ್ಕಾಯಿ ಬಿತ್ತು ಅಂತ ಅಂದರೆ ಸಾಕು, ನಾನು ತಿನ್ನೋದಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ. ಸೊ ಇದನ್ನು ಯಾವಾಗ ಮಹಿ ಮಾಡಿಕೊಟ್ರು ಅದಾದಮೇಲೆ ಎಷ್ಟು ಇಷ್ಟ ಆಯಿತು ಗೊತ್ತಾ ಗೈಸ್. ಸೊ ನೆಕ್ಸ್ಟು ನೀರೆಲ್ಲ ಹೀರ್ಕೊಂಡ್ಮೇಲೆ ಆ ಎಣ್ಣೆ ಮೇಲ್ಗಡೆ ಬರುತ್ತೆ, ನೋಡ್ತಾ ಇದ್ದೀರಲ್ವ, ನೀರೆಲ್ಲ ಹೀರ್ಕೊಬಿಟ್ಟಿದ್ದೆ, ಎಣ್ಣೆ ಮಾತ್ರ ಇದೆ. ಅದಕ್ಕೆ ನೀವು ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಬೇಕು. ಸ್ವಲ್ಪ ಅರಿಶಿನ, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, 1 ಟೇಬಲ್ ಸ್ಪೂನ್ ಗರಂ ಮಸಾಲ, ಅರ್ಧ ಟೇಬಲ್ ಸ್ಪೂನು ಚಿಕನ್ ಮಸಾಲ ಮತ್ತು ಸ್ವಲ್ಪ ಜೀರಾ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಮೊದಲೇ ಉಪ್ಪನ್ನು ಹಾಕ್ಕೊಂಡಿದ್ದೆ, ರುಚಿ ನೋಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟು ಇದು ಕೂಡ ಎಣ್ಣೆಲ್ಲ ಬಿಟ್ಕೊಳ್ಬೇಕಲ್ವ, ಅದಕ್ಕೆ ನಾನು ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಎಣ್ಣೆಲ್ಲ ಬಿಟ್ಕೊಂಡ್ಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಅಳತೆಗೆ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಡ್ರೈ ಇಷ್ಟಪಡೋರು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಅದೆಲ್ಲ ನೀರೆಲ್ಲ ಹೀರ್ಕೋಬೇಕು. ಅದಾದಮೇಲೆ ನೀವು ಡ್ರೈ ಏನು ಮಾಡ್ಕೊಳ್ತೀರ ಅದನ್ನು ತಿನ್ಬೋದು. ಡ್ರೈ ಇಷ್ಟ ಇಲ್ಲ, ಗ್ರೇವಿ ಥರ ಇರಲಿ ಅಂತ ಹೇಳಿದ್ರೆ ನೀವು ಸ್ವಲ್ಪ ನೀರನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಈ ರೀತಿ ಅದು ನೀರು ಹಾಕೊಂಡ ತಕ್ಷಣ ಇದು ಗಟ್ಟಿ ಆಗಿಬಿಡುತ್ತೆ. ಕುದೀತಾ ನೀರೆಲ್ಲ ಅಬ್ಸರ್ವ್ ಆಗಿಬಿಡುತ್ತೆ. ನೋಡಿದ್ರಲ್ಲ ಗ್ರೇವಿ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ. ಇದಂತೂ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಇದು ಇಡ್ಲಿ, ದೋಸೆ, ರೈಸ್, ಚಪಾತಿ, ರೋಟಿ ಇವೆಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಫುಲ್ ಸ್ವೆಟ್ ಆಗಿಬಿಟ್ಟಿದ್ದೀನಿ. ಓಕೆ ಗಾಯ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಲವ್ ಯು ಆಲ್, ಬಾಯ್ ಬಾಯ್. A few moments later. ಟೈಮು ರಾತ್ರಿ 11:15. ಇದರಲ್ಲೊಂದು 5 ನಿಮಿಷ ಲೇಟಾಗಿ ತೋರಿಸುತ್ತೆ. 11:45 ಅಂತಲೇ ಅಂದ್ಕೊಳ್ಳಿ. ನನಗೆ ಎದ್ದಕ್ಕಿದ್ದಂಗೆ ಯಾಕೋ ಗೊತ್ತಿಲ್ಲ ತಲೆ ತಿಮ್ಮಂತಿದೆ ಗೈಸ್. ನಿದ್ದೆ ಮಾಡೋಕ್ಕಾಗ್ತಿಲ್ಲ, ಸಿಕ್ಕಾಪಟ್ಟೆ ಒದ್ದಾಡಿದೆ. ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿದೆ, ನಿದ್ದೆನೇ ಮಾಡೋಕ್ಕಾಗ್ತಾಯಿಲ್ಲ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ತಲೆನೋವಿಗೆ ವಿಕ್ಸ್ ಎಲ್ಲ ಹಚ್ಕೊಂಡೆ, ಮಸಾಜ್ ಮಾಡಿದೆ, ತಲೆ ಮಸಾಜ್ ಮಾಡಿದೆ, ಆದರೂ ನಿದ್ದೆ ಬರ್ತಾಯಿಲ್ಲ. ಸೊ ಅದಕ್ಕೆ ಏನು ಮಾಡಿದೆ, ನೋಡೋ ತನಕ ನೋಡ್ಬಿಟ್ಟು ಟೀ ಮಾಡಿದ್ದೀನಿ. ಆಗ್ತಿಲ್ಲ ತಲೆನೋವಿಗೆ. ನನಗೆ ಟ್ಯಾಬ್ಲೆಟ್ ಎಲ್ಲ ತಗೊಳ್ಳೋದಕ್ಕೆ ಇಷ್ಟನೇ ಇಲ್ಲ. ಸೊ ಅದಕ್ಕೆ ಕಾದು 2 ಅವರು ಎಷ್ಟು ಒದ್ದಾಡಿದ್ದೀನಿ ಅಂದರೆ ನಿದ್ದೆನೇ ಇಲ್ಲ. ನನ್ನ ಕಣ್ಣೆಲ್ಲ ಕೆಂಪಾಗಿದೆ, ಸಿಕ್ಕಾಪಟ್ಟೆ ತಲೆನೋವು ಬರ್ತಾಯಿದೆ ನನಗೆ. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಬಂದು ಟೀ ಮಾಡ್ತಾಯಿದ್ದೀನಿ. ಮಾಡಿದ್ದಾಯಿತು, ಟೀ ಕುಡಿಬೇಕು. ಇದು ಕುಡಿದ ಮೇಲಾದರೂ ತಲೆನೋವು ನಿಂತ್ಕೊಂಡ್ರೆ ಸಾಕು. ಅಪ್ಪ ಆಗಲ್ಲ ವಯಸ್, ಏನು ತಲೆನೋವು ಹಿಂಗೆ. ಅಪ್ಪ ಮಗ ಇಬ್ಬರು ನಿದ್ದೆ ಮಾಡ್ತಿದ್ದಾರೆ, ನನಗೆ ನಿದ್ದೆನೇ ಬರ್ತಾಯಿಲ್ಲ. ಇಷ್ಟೊತ್ತಾದರೂ ನಿದ್ದೆ ಬರ್ತಾಯಿಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೆ ನೋಡೋಣ, ಕೆಲವೊಬ್ರು ಹೇಳ್ತಾರಲ್ಲ ತಲೆನೋವು ಬಂದರೆ ಕಾಫಿ ಅಥವಾ ಟೀ ಕುಡಿದ್ರೆ ಸರಿ ಹೋಗುತ್ತೆ ಅಂತ. ಸೊ ಅದಕ್ಕೆ ನೋಡೋಣ, ನಾನು ಟ್ರೈ ಮಾಡೋಣ. ಸಿಕ್ಕಾಪಟ್ಟೆ ತಲೆನೋವ್ತಿದೆ, ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಮಾಡಿದೆ. ಕುಡಿತೀನಿ, ಕುಡ್ದಾದ್ಮೇಲೆ ನಿದ್ದೆ ಬಂದರೆ ಸರಿ, ಬರಲಿಲ್ಲ ಅಂದರೆ ಇವತ್ತೆಲ್ಲ ನಂಗೆ ತಲೆನೋವಿಗೆ ನಾಯಿ ಬೇರೆ ಬೊಗಳುತ್ತೈತೆ, ಅದು ಬೇರೆ ಭಯ ನನಗೆ. ತುಂಬ ಲೇಟ್ ನೈಟ್ ಎದ್ಬಿಟ್ರೆ ಭಯ ಆಗುತ್ತೆ, ಸುತ್ತಮುತ್ತ ಯಾರೂ ಇರಲ್ಲ, ಭಯ. ಟೀ ಸುಡ್ತಾ ಇದೆ. ಹೆವಿ ಸಕ್ಕರೆ ಹಾಕಿಲ್ಲ, ಲೈಟಾಗಿದೆ. ನಮ್ಮಮ್ಮನೂ ಹಿಂಗೆ ತಲೆನೋವು ಬಂತು ಅಂದರೆ ಕಾಫಿ ಅಥವಾ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಸರಿ ಹೋಗೋರು. ಅಂದರೆ ನೈಟ್ ಟೈಮ್ ಅಲ್ಲ, ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಟೈಮ್ ಏನಾದ್ರು ತಲೆ ದಿಮ್ಮಂತಿದೆ ಅಂದರೆ ಕಾಫಿ ಮಾಡಿಕೊಡು ಅಥವಾ ಟೀ ಮಾಡಿಕೊಡು ಅಂತ ಕೇಳೋರು. ಇವಾಗ ಯಾಕೋ ನನಗೆ ಅದು ನೆನಪಾಯಿತು ನನಗೆ, ನಮ್ಮಮ್ಮ ಹಂಗೆ ಹೇಳ್ತಿದ್ರಲ್ಲ. ಸೊ ಮೇ ಬಿ ಟೀ ಕುಡಿದ್ರೆ ಸರಿ ಹೋಗ್ಬೋದೇನೋ ಅಂದ್ಬಿಟ್ಟು ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಸೊ ನಿಮಗೂ ಇದೇ ರೀತಿ ಅನಿಸಿದ್ಯಾ? ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಟ್ಯಾಬ್ಲೆಟ್ ತೊಗೋಬೋದು, ಬಟ್ ನಂಗೆ ಇಷ್ಟ ಆಗಲ್ಲ ಪ್ರತಿಯೊಂದಕ್ಕೂ. ಒಂದು ತಲೆನೋವು ಟ್ಯಾಬ್ಲೆಟ್ ತೊಗೋಬೇಕಾ ಅಂತ ಅನಿಸುತ್ತೆ. ಬಟ್ ಆದರೆ ಹೆವಿ ತಲೆನೋವಿದೆ ನನಗೆ. ಈ ಪಾರ್ಟ್ ಸಿಕ್ಕಾಪಟ್ಟೆ ನೋವಿದೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಈ ಸ್ವೆಟ್ ಬೇರೆ ಎಷ್ಟು ಸ್ವೆಟ್ ಆಗ್ತಾಯಿದೆ ನೋಡಿ.
ಟೀ ಕುಡಿದ್ಬಿಟ್ಟು ನೋಡ್ತೀನಿ, ನಿದ್ದೆ ಬಂದರೆ ಮಲ್ಕೋತೀನಿ. ಗುಡ್ ನೈಟ್ ಗೈಸ್, ಗುಡ್ ನೈಟ್. ಫ್ರೆಂಡ್ಸ್, ಏನು ಗೊತ್ತಾ, ಟೀ ಎಲ್ಲ ಕುಡ್ದಿದ್ದಾಯಿತು, ಆದರೆ ನಂಗೆ ತಲೆನೋವು ಹೋಗಲಿಲ್ಲ. ಸೊ ಮಹಿ ನನ್ನ ಕಷ್ಟ ನೋಡೋಕ್ಕಾಗದೆ ಹೋಗಿ ಮಿಡ್ ನೈಟಲ್ಲಿ ಐಸ್ ಕ್ರೀಮ್ ತಂದಿದ್ದಾರೆ. ಆಲ್ರೆಡಿ ಅರ್ಧ ತಿಂದಿದ್ದೀನಿ. ಸೊ ಇನ್ನೊಂದು ಸ್ವಲ್ಪ ಇದೆ, ತಿಂತಾಯಿದ್ದೀನಿ. ಮೈಂಡೆಲ್ಲ ಕೂಲ್ ಅನ್ನಿಸ್ತಿದೆ ಈಗ. ಟೀ ಕುಡಿಬೇಕು ಅನಿಸುತ್ತೆ, ಐಸ್ ಕ್ರೀಮ್ ತಿನ್ನಬೇಕು ಅನಿಸುತ್ತೆ. ಯಪ್ಪ, ಗುಡ್ ನೈಟ್ ಗಾಯ್ಸ್, ಗುಡ್ ನೈಟ್. ವಿಚಿತ್ರ ಆಗ್ಬಿಟ್ಟಿದೆ ನನಗೆ.